ಬೆಂಗಳೂರು ಮೆಟ್ರೋ ಈಗಾಗಲೇ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದ್ರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ. ಸಾಮಾನ್ಯ ಜನ, ದಿನನಿತ್ಯ ಕೆಲಸ ಮಾಡುವಂತ ಜನ, ಮೆಟ್ರೋ ಬಳಸುವಂತ ಜನಕ್ಕೆನೆ ಮೆಟ್ರೋ ಬಳಸಕ್ಕೆ ಆಗದಲೇ ಇರುವಷ್ಟು ದುಬಾರಿ ಆಗಿದೆ. ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಚೆನ್ನೈಯಲ್ಲಿ, ಕೊಚ್ಚಿಯಲ್ಲಿ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ 10 ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ. ಕೇವಲ 8-10 ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ, ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು. ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂತಹ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು. ಅದಾದ್ಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ದಲೆ 2 ಗಂಟೆ 3 ಗಂಟೆ ಟ್ರಾಫಿಕ್ ಅಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡುವಂತ ಸ್ಥಿತಿಗೆ ತಗೊಂಡ್ಬಂತು. ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ, ಅದಕ್ಕೋಸ್ಕರ ನಾವು ಇನ್ನೂ 5% ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ BMRCL ಹೊರಟಿದೆ. ಇದು ಸಾರ್ವಜನಿಕರ ಹಣದ ಲೂಟಿ BMRCL ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗ BMRCL ಹೇಳ್ತಾ ಇದೆ, ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ, ಅದನ್ನ ಕಾಪಾಡಲಿಕ್ಕೆ, ಅದನ್ನ ಕಂಪನಿ ಇಂಟ್ರೆಸ್ಟ್ ಕಾಪಾಡೋದಕ್ಕೋಸ್ಕರ ನಾವು ಜಾಸ್ತಿ ಮಾಡಬೇಕಾಗಿದೆ ರೇಟ್ ಅನ್ನ ಅಂತ. ಮೆಟ್ರೋ ಇರುವಂತದ್ದು ಕಂಪನಿ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ, ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂತದ್ದು. ಕಂಪನಿ ನೀವ್ ಹೇಗೆ ನಡೆಸ್ತಾ ಇದ್ದೀರಾ? ಪ್ರತಿ ಪ್ರಾಜೆಕ್ಟ್ ಕೂಡ ಡಿಲೇ ಆಗ್ತಾ ಇದೆ. ಒಂದೊಂದು ವರ್ಷ, 2 ವರ್ಷ, 3 ವರ್ಷ ಕನಿಷ್ಠ ಒಂದು ಪ್ರಾಜೆಕ್ಟ್ ಡಿಲೇ ಆಗುತ್ತೆ. 1 ವರ್ಷ ಪ್ರಾಜೆಕ್ಟ್ ಡಿಲೇ ಆಯಿತು ಅಂತಂದ್ರೆ ಸುಮಾರು 1,000 to 2,000 ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ಖರ್ಚಾಗುತ್ತೆ. ಈಗ ನಮ್ಮ JP ನಗರದ್ದು ಆರೆಂಜ್ ಲೈನ್ ಇದೆ. ಹೋದ ವರ್ಷ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮೆಲ್ಲರ ಪ್ರಯತ್ನದಿಂದ 100 ದಿನಗಳ ಒಳಗಡೆ ನಾವು DPR ಗೆ ಅಪ್ರೂವಲ್ ಕೊಡಿಸಿದ್ವಿ. ಈಗ 4 ದಿವಸದಿಂದ ನೀವು ಅದಕ್ಕೆ ಸಿವಿಲ್ ಟೆಂಡರ್ ಕರೆದ್ರಿ. 1.25 ವರ್ಷ ಆದ್ಮೇಲೆ ಈ 1.25 ವರ್ಷ ಡಿಲೇ ಆಗಿರುವಂತ ಕಾಸ್ಟ್ ನ ಯಾರು ಕಟ್ಟಬೇಕಾಗತ್ತೆ? ಸಾರ್ವಜನಿಕರಿಗೆ ಕೇಳಿಸ್ಕೋತೀರಾ ಅದನ್ನ? ಏರ್ಪೋರ್ಟ್ ಲೈನ್ ಮೆಟ್ರೋ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ದು 2026 ಈಗ ಅದು ಕೂಡ ಡಿಲೇ ಆಗಿದೆ. ಇದ್ರ ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ಈಗ ನಿಮ್ದು ಪಿಂಕ್ ಲೈನ್ ಮೆಟ್ರೋ ಇನ್ನು ನಿಮ್ದು ಟ್ರಯಲ್ ನಡೀತಾನೆ ಇದೆ. ಇವಾಗ 2 ವರ್ಷ ಡಿಲೇ ಆಗಿದೆ. ಅದು ಆರೆಂಜ್ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಯಿತು. ಅದ್ರ ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ನಿಮ್ಮ ಇನ್ಎಫಿಷಿಯನ್ಸಿಗೆ ನೀವು ಟೈಮ್ ಲೈನ್ ಅನ್ನ ಕರೆಕ್ಟ್ ಆಗಿ ಮೀಟ್ ಮಾಡಕ್ಕಾಗದಲ್ಲೇ ಇರೋದಕ್ಕೆ ನಿಮಗೆ ಬೇಕಾಬಿಟ್ಟು ನೀವು ಕೆಲಸ ಮಾಡೋದ್ರಿಂದಾಗಿ ಸಾಮಾನ್ಯ ಜನರ ಕೈಲಿ ಯಾಕೆ ನೀವು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಸ್ಕೋತೀರಾ ದುಡ್ಡನ್ನ? ನೀವು ನಿಮ್ಮ ಕೆಲಸ ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ಮಾಡಿ, ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ ಕರೆಕ್ಟ್ ಆಗಿ ಮುಗಿಸಿ, ಕರೆಕ್ಟ್ ಟೈಮ್ ಲೈನ್ಗಳೊಳಗಡೆ ನೀವು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿ. ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಹಿಂದೆ ಕೂಡ ಬಾರಿ ನಾನು ನಾಪಿಸಿದ್ದೀನಿ. BMRCL ಆಫೀಸ್ನಲ್ಲೂ ಹೋಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ವಿ. ನೀವು 2016-17 ಬೇಸ್ ಇಯರ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ನೀವು ನಿಮ್ಮ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗಿತ್ತು. ನೀವು ಅದ್ರ ಬದಲಾಗಿ 2017-18 ಬೇಸ್ ಇಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರಿಂದಾಗಿ ಬಹಳ ಸಮಸ್ಯೆ ಆಯಿತು. ಫೇರ್ ಫಿಕ್ಸೇಷನ್ ಕಮಿಟಿ ಪ್ರಕಾರ ನೀವು ಹಿಂದೆ ಮಾಡಿರುವಂತ ದರ ಏರಿಕೆನೆ ತಪ್ಪಿದೆ, ಅದನ್ನ ನೀವು ಪರಿಷ್ಕರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ, ಆಗ್ರಹ ಮಾಡಿದ್ವಿ, ಹೋರಾಟಗಳನ್ನ ಮಾಡಿದ್ವಿ. ಅದು ಯಾವುದನ್ನು ಕಿವಿ ತಗೊಳ್ಳದಲೆ ಅದನ್ನ ಮುಂದುವರಿಸಿದ್ರಿ. ಈಗ ಜನ ಇನ್ನೂ ನೀವು ಹಿಂದೆ ಹಾಕಿರೋ ದರ ಏರಿಕೆಯ ಬರೆಯಿಂದ ಚೇತರಿಸಿಕೊಳ್ಳುವಷ್ಟು ಮುಂಚೆನೇನೆ 2ನೇ ಬಾರಿ ಜನರ ಮೇಲೆ ನೀವು ಇವಾಗ ಬರೆ ಹಾಕಕ್ಕೆ ಹೋಗ್ತಿದ್ದೀರಾ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ತಿರ್ಗಾ ಇದಕ್ಕೆ ಇನ್ನೊಂದ್ಸತಿ ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನುವಂತ ರಾಜಕಾರಣ ಮಾಡೋದನ್ನ ಬಿಟ್ಟು ಬೆಂಗಳೂರಲ್ಲಿ ದಿನಕ್ಕೆ 15 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. 10 ಲಕ್ಷ ಜನ ಪ್ರತಿನಿತ್ಯ ಓಡಾಡುವಂತ ಪ್ರಯಾಣಿಕರಿದ್ದಾರೆ. ಅವ್ರ ಪರವಾಗಿ ಒಂದ್ಸತಿನಾರು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಿ. ಆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಹಿಂದೆ ಮಾಡಿರುವಂತಹ ದರ ಏರಿಕೆಯ ತಪ್ಪುಗಳನ್ನು ಪರಿಷ್ಕಾರ ಮಾಡಿ ಹೊಸದಾಗಿ ಅದರ ರೆಕಮೆಂಡೇಶನ್ಸ್ಗಳನ್ನು ಕೊಡಲಿ. ಈಗ ಮಾಡಿರುವಂತಹ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಹೋರಾಟ ಮಾಡುವಷ್ಟೊತ್ತಿಗೆನೆ ಈ ರೀತಿಯಾಗಿ ನೀವು ಇದನ್ನ ಮಾಡಿರುವಂತದ್ದು ಖಂಡನೀಯ.
ನಾನು ಕೇಂದ್ರ ಸರ್ಕಾರದ ಮಟ್ಟದಿಂದ ಬೆಂಗಳೂರಿನ ಎಲ್ಲ ಸಂಸದರ ವತಿಯಿಂದ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ ಎನ್ನುವಂತ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಹಿಂದೆ ಹೇಗೆ ಬರೆದಿದ್ರು ಅದೇ ರೀತಿ ಬರೀಲಿ. ಆದಷ್ಟು ಬೇಗ ಫೇರ್ ಫಿಕ್ಸೇಷನ್ ಕಮಿಟಿ ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ತಡ ಆಗದಲೆ ಅದಾಗೋ ರೀತಿ ನಾವು ನೋಡ್ಕೊಳ್ತೀವಿ. ಇದು ಬೆಂಗಳೂರಿನವರಿಗೆ ಇದು ಕಾಂಗ್ರೆಸ್ನವರದ್ದು, ಬಿಜೆಪಿಯವರದ್ದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಕತೆ ಹೇಳೋದ್ರಿಂದ ಸಾಮಾನ್ಯ ಜನಕ್ಕೆ ಅದರಿಂದ ಉಪಯೋಗ ಆಗೋದಿಲ್ಲ. ಜನಕ್ಕೆ ಬೇಕಾಗಿರುವಂತದ್ದು ಅವ್ರ ಕೈ ಎಟಕದಲ್ಲಿ ಸಿಗುವಂತ ದರ, ಪ್ರತಿನಿತ್ಯ ಓಡಾಡುವಂತ ದರ. ಬೆಂಗಳೂರಿನಲ್ಲಿ ಹಾಲಿಂದ ಹಿಡಿದು ಬಸ್ ರೇಟಿಂದ ಹಿಡಿದು ಮೆಟ್ರೋ ರೇಟಿಂದ ಹಿಡಿದು ಎಲ್ಲದೂ ಕೂಡ ಈ ಸರ್ಕಾರ ಬಂದಾದ್ಮೇಲೆ ಜಾಸ್ತಿ ಆಗಿದೆ. ಒಂದು ಟರ್ಮಿನೇಟಿಂಗ್ ಸ್ಟೇಷನ್ ಇಂದ ಇನ್ನೊಂದು ಟರ್ಮಿನೇಷನ್ ಸ್ಟೇಷನ್ಗೆ ಓಡಾಡುವಂತ ಜನ ತಿಂಗಳಲ್ಲಿ 15ರಿಂದ 20,000 ರೂಪಾಯಿ ಬರೀ ಮೆಟ್ರೋ ಖರ್ಚು ಮಾಡುವಂತ ಸ್ಥಿತಿ ಬಂದಿದೆ. ಸಾಮಾನ್ಯ ಜನ ಸಂಬಳ ತಗೊಂಡು ಕೆಲಸ ಮಾಡುವಂತ ಜನ 20,000 ರೂಪಾಯಿ ಕೊಟ್ಟು ಪ್ರತಿ ತಿಂಗಳಿಗೆ ಮೆಟ್ರೋದಲ್ಲಿ ಓಡಾಡಕ್ಕಾಗತ್ತಾ? ಇದನ್ನ ರಾಜ್ಯ ಸರ್ಕಾರ ತಕ್ಷಣವಾಗಿ ಕೇಂದ್ರ ಸರ್ಕಾರಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಬೇಕು ಅನ್ನುವಂತ ಪತ್ರವನ್ನ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಕ್ಷಣ ಆದೇಶ ಮಾಡಿ ಮಾಡಿಸಬೇಕು. ಇದು ನಮ್ಮ ಆಗ್ರಹ ಇದೆ.